ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೇಕಾಗುವ ಪದಾರ್ಥಗಳು: ಕ್ಯಾರೆಟ್ ಈ ಸೈಜಿಂದು ಒಂದು 10 ತಗೊಂಡಿದ್ದೀನಿ. ಹತ್ರ ಅರ್ಧ kg ಅಷ್ಟಿದೆ. ಸಕ್ಕರೆ 1 ಕಪ್ಪು, ಹಾಲು 2 ಕಪ್ಪು, ಗೋಡಂಬಿ ಅರ್ಧ ಪೀಸ್ ಮಾಡಿದ್ದು ಒಂದು 10 ತಗೊಳ್ಳಿ. ಹಾಗೆ ಬಾದಾಮು 7 ರಿಂದ 8, ದ್ರಾಕ್ಷಿ ಒಂದು 10 ಪೀಸು, ಏಲಕ್ಕಿ ಪೌಡ್ರು ಅರ್ಧ ಟೀ ಸ್ಪೂನ್ನಷ್ಟು, ತುಪ್ಪ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು. ಕ್ಯಾರೆಟನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀವು ತುರಿಬೇಕಾದ್ರೆ ಇದನ್ನು ಹೀಗೆ ನಿಧಾನವಾಗಿ ತುರಿರಿ, ಅಂದರೆ ಪ್ರೆಸ್ ಮಾಡಬೇಡಿ. ಯಾಕಂದರೆ ನಿಮಗೆ ಈ ಬೀಳೋ ತುರಿ ಇದೆಯಲ್ಲ ಒಂಥರ ಸಣ್ಣಕ್ಕೆ ಚೆನ್ನಾಗಿ ಬೀಳಬೇಕು, ದಪ್ಪ ಇದ್ದರೆ ಚೆನ್ನಾಗಿರಲ್ಲ. ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಳ್ಳಿ. ಬಾಣಲೆ ಕಾಯಕ್ಕೆ ಬಿಡಿ. ಈಗ ಬಾಣಲೆ ಕಾದಿದೆ, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಈ ಬಾದಾಮನ್ನ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡಿದ್ದನ್ನು ತುಪ್ಪ ಕಾದ ಮೇಲೆ ಅದಕ್ಕೆ ಹಾಕಿ, ಅದನ್ನ ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ತುಪ್ಪದೊಟ್ಟಿಗೆ. ಬಾದಾಮ್ ಸ್ವಲ್ಪ ಹುರಿದ ಮೇಲೆ ಗೋಡಂಬಿ ಹಾಕಿ, ಹಾಗೆ ಗೋಡಂಬಿನೂ ಕೂಡ ಕಲರ್ ಬರೋವರೆಗೆ ಕೈಯಾಡಿ. ಗೋಡಂಬಿ ಸಂಪಿಗೆ ಬಣ್ಣ ಬಂದ ಮೇಲೆ ದ್ರಾಕ್ಷಿ ಹಾಕಿ. ಈ ದ್ರಾಕ್ಷಿ ದಪ್ಪ ಆದಮೇಲೆ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. ಅದೇ ಬಾಣಲೆಗೆ ನೀವು ಕ್ಯಾರೆಟ್ ತುರಿದಿಟ್ಟುಕೊಂಡದನ್ನ ಹಾಕಿ ಅದನ್ನ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕೈಯಾಡಿ. ಅದನ್ನ ಈ ಕ್ಯಾರೆಟಿನ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಇದನ್ನು ಫ್ರೈ ಮಾಡಿ. ಈಗ ಈ ಕ್ಯಾರೆಟಿನ ಹಸಿ ವಾಸನೆ ಹೋಗಿದೆ. ಈಗ ಹಾಲು ಹಾಕೋಣ. ಹಾಲು ಹಾಕಿ ಅದನ್ನು ಹಾಗೆ ಬೇಯಲಿಕ್ಕೆ ಬಿಡಿ. ಹಾಲು ಕುದಿಲಿಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ಡ್ರೈ ಆಗೋವರೆಗೆ ಬಿಡಿ. ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮಧ್ಯ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ. ಈಗ ಇದು ಹಾಲು ಎಲ್ಲ ಡ್ರೈ ಆಗ್ತಾ ಇದೆ. ಡ್ರೈ ಆಗ್ತಾ ಬಂದಾಗೆ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಇದು ಹಲ್ವದ ಹದ ಬರೋವರೆಗೆ ಇದನ್ನ ಮಿಕ್ಸ್ ಮಾಡ್ತಾ ಇರಿ. ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಕ್ಕರೆ ಪಾಕ ಬಂದರೆ ಅಲ್ಲಿವರೆಗೆ ಇದನ್ನು ಕೈಯಾಡಿ ಚೆನ್ನಾಗಿರುತ್ತೆ. ಇದು ಗಟ್ಟಿ ಆಗ್ತಾ ಬಂದ ಹಾಗೆ ಈ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೋಡಿ, ಈಗ ಪೂರ್ತಿ ಇದನ್ನ ಹಾಲಿನ ಅಂಶ ಎಲ್ಲ ಡ್ರೈ ಆಗಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡೋಣ. ಈಗ ಇದಕ್ಕೆ ನಾವು ಹುರಿದಿಟ್ಟಿದ್ದು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಈ ತಣ್ಣಗಾದ್ಮೇಲೆ ಹಲ್ವಾನ ಒಂದು ಬೌಲ್ಗೆ ತೆಗೆದಿಡಿ. ನೋಡಿದ್ರಲ್ವಾ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.